ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ. ಖಂಡಿತ ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಏನಂದರೆ, ಮಕ್ಕಳು ಬೇಸಿಗೆ ರಜೆ ಇರೋದ್ರಿಂದ ಈ ಥರ ಮಾಡ್ಕೊಡೋದ್ರಿಂದ ಅವ್ರ ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕಂದರೆ ಮಕ್ಕಳು ಇವಾಗ ಸರಿಯಾಗಿ ಊಟ ಮಾಡಲ್ಲ, ನೀರು ಕುಡಿಯಲ್ಲ. ಅದರಿಂದ ಒಂದೊಂದು ದಿನ ಒಂದೊಂದು ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋಗಿ ಜ್ಯೂಸ್ಗಳು, 10 ರೂಪಾಯಿ ಪ್ಯಾಕೆಟ್ ಜ್ಯೂಸು ಮತ್ತು ಹಣ್ಣುಗಳು ಜ್ಯೂಸ್ ತಂದು ಕೊಡೋದ್ರಿಂದ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಒಂದು 3/4 kg ಅಷ್ಟು ಕಲ್ಲಂಗಡಿ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. 3/4 kg ಕಲ್ಲಂಗಡಿ ಹಣ್ಣು ಬೀಜ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ. ಅದ್ರ ಜೊತೆಗೆ ಕರ್ಬೂಜ ಹಣ್ಣನ್ನು ಒಂದು ಅರ್ಧ kg ಅಷ್ಟು ಕರ್ಬೂಜ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಮತ್ತು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು 4 ರಿಂದ 5 ಬಾಳೆಹಣ್ಣಷ್ಟು ಅದು ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಮಕ್ಕಳಿಗೆ ಆರೋಗ್ಯವಾದಂಥ ಫುಡ್ಡು. ಯಾಕಂದರೆ ಊಟಗಳು ಸರಿಯಾಗಿ ಮಾಡಲ್ವಲ್ಲ, ಈ ರೀತಿ ನಾವು ಯಾವ ಹಣ್ಣುಗಳಿಂದ ತಂದು ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಡೋದ್ರಿಂದ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಕಾಯಿಸಿರೋ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಮನೇಲಿರೋದನ್ನೇ ಬಳಸ್ಕೊಂಡು ಮಾಡ್ಕೊಡ್ಬೋದು ಮಕ್ಕಳಿಗೆ. ಈಗ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಬೆಲ್ಲ ಇಷ್ಟ ಆದವರು ಬೆಲ್ಲ ಸೇರಿಸ್ಕೊಳ್ಳಿ. ನಾನು ಸಕ್ಕರೆ ಹಾಕ್ಕೋತಾ ಇದ್ದೀನಿ, ಆದರೆ ಕಡಿಮೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹಣ್ಣುಗಳಲ್ಲಿ ಸಿಹಿ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೋತಾ ಇದ್ದೀನಿ. ಸಿಹಿ ಇಷ್ಟಪಡೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಈಗ ಸಬ್ಜಾ ಸೀಡ್ಸು 1 ಅವರ್ಗೆ ಮುಂಚೆ ನೆನೆಸಿರೋದು ಅದೊಂದು ಕಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕಂದರೆ ಕೆಲವರು ಮಕ್ಕಳು ನೀರು ಕುಡಿಯಲ್ಲ, ಟೈಮ್ ಸರಿಯಾಗಿ ಊಟ ಮಾಡಲ್ಲ. ಈಗ ನಾನು ಅಷ್ಟೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನೇನು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್, ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜ ಹಣ್ಣು, ಬಾಳೆಹಣ್ಣು, ಸಕ್ಕರೆ, ಹಾಲು, ಸಬ್ಜಾ ಸೀಡ್ಸು ಇಷ್ಟೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಒಂದೇ ಥರ ಕಟ್ ಮಾಡಿಕೊಡ್ತೀರಾ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಡ್ತೀರಾ, ಇಲ್ಲ ಹೊರಗಡೆಯಿಂದ ಜ್ಯೂಸ್ ತಂದು ಕೊಡ್ತೀರಾ. 10 ರೂಪಾಯಿದು 15 ರೂಪಾಯಿ ಪಾಕೆಟ್ಗಳು ಸಿಗುತ್ತೆ, ಅದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ತಕ್ಷಣ ತಂದು ಕೊಡ್ತೀರಾ. ಅದು ಕುಡಿಯೋದು ಮತ್ತು ಅವ್ರಿಗೆ ನೆಗಡಿ ಆಗೋದು ಈ ಥರ ಆಗುತ್ತೆ. ಅದರಿಂದ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಒಳ್ಳೆಯದು. ನಾನು ಆದಷ್ಟು ಮನೆಯಲ್ಲೇ ಮಾಡಿಕೊಡ್ತೀನಿ. ಈಗ ನೋಡಿ ಎಲ್ಲ ಕಲರ್ ಕಾಣಿಸ್ತದೆ, ಕಲರ್ಫುಲ್ಲಾಗಿ ಆಗಿದೆ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲನೂ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳೇ ಹೇಳ್ತಾಯಿದ್ದಾರೆ. ನೋಡ್ತಾಯಿದ್ರೆ ತಿನ್ನಬೇಕು ಅನ್ನಿಸ್ತೈತಮ್ಮಮ್ಮ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾಯಿದ್ದಾರೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಮಕ್ಕಳಿಗೆಲ್ಲ ಗ್ಲಾಸಲ್ಲಿ ಹಾಕ್ಕೊಡ್ತೀನಿ. ಯಾಕಂದರೆ ಅಷ್ಟೊಂದು ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನು ಗ್ಲಾಸಲ್ಲಿ ಹಾಕ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಹಾಲಲ್ಲಿ ಆ ಸಬ್ಜಾ ಸೀಡ್ಸು ಮತ್ತು ನಾವು ಹಾಕಿರೋ ಫ್ರೂಟ್ಸು ಎಲ್ಲ ತಿಂತಾಯಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಬೇಕಾದರೆ ನಿಮ್ಗೆ ಇಷ್ಟ ಆದವ್ರು ಬೇಕಾದರೆ ಐಸ್ ಕ್ಯೂಬು ಹಾಕ್ಕೋಬೋದು, ಕೋಲ್ಡ್ ಬೇಕಂದರೆ. ನಾನಂತೂ ಸೇರಿಸಲ್ಲ ಐಸನ್ನು ಆಗಲಿ, ಕೋಲ್ಡ್ ನೀರು ಫ್ರಿಜ್ಜಲ್ಲಿ ಕೂಡ ನಾನು ಇಡಲ್ಲ. ಯಾಕಂದರೆ ಹೊರಗಡೆ ಹೋಗ್ಬಿಟ್ಟು ಗಟ ಕುಡಿತಾರೆ ಅವ್ರು ಬಂದು, ಅದರಿಂದ ಆರೋಗ್ಯ ಚೆನ್ನಾಗಿರಲ್ಲ, ಆರೋಗ್ಯ ಹಾಳಾಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಈಗ ನೋಡಿ ಎಲ್ಲ ಗ್ಲಾಸ್ಗಳಿಗೆ ಹಾಕ್ಕೊಡ್ತಾಯಿದ್ದೀನಿ. ನೋಡಿ ಎಲ್ಲರಿಗೂ ಒಂದೇ ಥರ ಗ್ಲಾಸ್ ಇತ್ತು, ಹಾಕಿ ನಮ್ಮ ಮೊಮ್ಮಕ್ಕಳಿಗೆ ಮನೆ ಅವ್ನು ಗೌತಮನ ನೀವು ವೀಡಿಯೋಗಳಲ್ಲಿ ನೋಡಿರ್ಬೋದು. ಅವನಿಗೆ ನಾನು ಹೇಳ್ತಾಯಿದ್ದೀನಿ, ನನ್ನ ಮೊಮ್ಮಗಳು ನನಗೆ ಫಸ್ಟ್ ಕೊಡು ಅಂತ ಇದ್ದಾಳೆ. ನಾನು ಇಲ್ಲ, ಅಜ್ಜಿಗೆ ಕೊಡ್ತೀನಿ ಫಸ್ಟು, ದೊಡ್ಡೋರಲ್ವಾ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಸರಿ ಆಯ್ತಮ್ಮಮ್ಮ ಅಂತ ಅವ್ರ ಅಜ್ಜಿ ಮಕ್ಕ ನೋಡ್ತಾಳೆ, ನನ್ನ ಮಕ್ಕನ ನೋಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ತಾಯಿಯವ್ರಿಗೆ ಫಸ್ಟ್ ಕೊಡ್ತಾಯಿದ್ದೀನಿ. ನಮ್ಮ ತಾಯಿಯವ್ರು ನೋಡಿರ್ಬೋದಲ್ಲ ನೀವು. ಈಗ ಸ್ವಲ್ಪ ಪರವಾಗಿಲ್ಲ, ಟೈಮ್ಗೂ ಸ್ವಲ್ಪ ಊಟ ತಿಂಡಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಪರವಾಗಿಲ್ಲ, ಅದು ಸುಸ್ತು ಅಂತ ಇರ್ತಾರೆ. ನಾನು ಆರೋಗ್ಯದ ಬಗ್ಗೆ ಒಂದು ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ತಾಯಿಯವ್ರದ್ದು. ಈಗ ಎಲ್ಲರಿಗೂ ಕೊಡ್ತಾಯಿದ್ದೀನಿ. ತಿಂದ್ಬಿಟ್ಟು ಹೆಂಗಿದೆ ಅಂತ ನೀವು ಹೇಳಬೇಕು ಅಂತ. ಅದಕ್ಕೆ ಕೂತ್ಕೋತಾ ಇದ್ದಾರೆ ಎಲ್ಲರೂ. ಕೂತ್ಕೊಂಡು ಅವ್ನು ನೋಡು, ಅವ್ನು ಗೌತಮನವನು ಖುಷಿ, ಕೈಯಿಗೆ ಕಾಲೆಲ್ಲ ಅಲ್ಲಾಡಿಸ್ತಾ ಇದ್ದಾನೆ ಪಕ್ಕದಲ್ಲಿ ಕೂತ್ಕೊಂಡು. ಈ ಥರ ನೀವು ಒಂದು ಸಲ ಮನೇಲಿ ಖಂಡಿತ ಟ್ರೈ ಮಾಡಿ. ಮಕ್ಳಿಗೆ ಹೊರಗಡೆಯಿಂದ ತಂದು ಕೊಡೋದು ಬದಲು ಮನೆಯಲ್ಲೇ ನಮ್ಮ ಕೈಯಲ್ಲಿ ಆಗಿದ್ದು, ಮನೇಲಿ ಏನಿದೆ ಅದನ್ನು ಬಳಸಿ ಅವ್ರಿಗೆ ಕೊಟ್ಟು ಅವರ ಆರೋಗ್ಯ ಕಾಪಾಡ್ಕೊಡೋದೇ ನಮ್ಮ ಕೆಲಸ, ಅಜ್ಜಿಂದ್ರ ಕೆಲಸ, ಅಮ್ಮಂದಿರ ಕೆಲಸ. ಆದ್ದರಿಂದ ನಾನು ಆದಷ್ಟು ಇದೇ ರೀತಿ ನನ್ನ ಮೊಮ್ಮಕ್ಕಳು ನೋಡ್ಕೋತೀನಿ. ಅವ್ರಿಗೂ ಫುಲ್ ಖುಷಿಪಟ್ಟು ತಿಂತಾರೆ. ನೀವು ಹಾಗೆ ನನ್ನದು ಶಾರ್ಟ್ ವೀಡಿಯೋಗಳು ಹೋಗಿ ನೋಡಿ, ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತೀಚೆಗೆ ನನ್ನ ವೀಡಿಯೋಗಳು ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಲೈಕ್ ಮಾಡ್ತಾಯಿಲ್ಲ, ಶೇರ್ ಮಾಡ್ತಾಯಿಲ್ಲ. ಖಂಡಿತ ಮಾಡ್ಕೊಳ್ಳಿ. ಯಾಕಂದರೆ ನಾನು ಸ್ವಲ್ಪ ವೀಡಿಯೋಗಳು ಲೇಟಾಗಿ ಹಾಕೋದ್ರಿಂದ ಯಾರೂ ನನ್ನ ವೀಡಿಯೋಗಳು ಅಷ್ಟೊಂದು ಇದು ಮಾಡ್ತಾಯಿಲ್ಲ. ಶಾರ್ಟ್ ವೀಡಿಯೋದಳು ನೋಡಿ ಸ್ವಲ್ಪ ನಾನು ಸಣ್ಣ ಮಕ್ಕಳಿಗೆ ಮಾಡಿ ಕೊಟ್ಟಿರೋದಂತ ಹಾಕಿದ್ದೀನಿ. ಅದನ್ನು ನೋಡಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್.